ಸಂವಿಧಾನದ ಕರಾಳ ದಿನಗಳು, ಉಲ್ಟಾ ಪಲ್ಟಾ ಮಾಡಿದ ದಿನಗಳು, ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು. ಮಿಸಾ ಆಕ್ಟ್ ಅಂತ ಒಂದು ಈ ದೇಶದಲ್ಲಿ ಇಂದಿರಾ ಹಠಾವೋ, ಇಂದಿರಾನ ತೆಗೀರಿ. ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ ಸಂವಿಧಾನದ ಕರಾಳ ದಿನಗಳು, ಸಂವಿಧಾನವನ್ನು ತಿರುಚಿದ ದಿನಗಳು, ಸಂವಿಧಾನವನ್ನು ಉಲ್ಟಾ ಪಲ್ಟಾ ಮಾಡಿದ ದಿನಗಳು ಅಂತಾನೂ ಕರಿಬಹುದು. ವೀಕ್ಷಕರೇ, ಏನಿದು ಸುಪ್ರೀತ್ ಹಿಂಗೆ ಹೇಳ್ತಾ ಇದಾರಲ್ಲ? ಎಸ್, ಅಫ್ಕೋರ್ಸ್ ವೀಕ್ಷಕರೇ, ಯಾವಾಗ ಇಂದಿರಾ ಗಾಂಧಿ 1975ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು, ಆ ವಿಚಾರನ ಮಾತಾಡ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಏನಿದು ಎಮರ್ಜೆನ್ಸಿ? ಯಾಕೆ 1975ರಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದ್ರು? ಎಮರ್ಜೆನ್ಸಿ ಯಾವ್ಯಾವ ತರ ಇದೆ? ಸಂವಿಧಾನದಲ್ಲಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಲಿಕ್ಕೆ ಅರ್ಹತೆ ಇದೆಯಾ ನಮ್ಮ ದೇಶದ ರಾಜಕಾರಣಿಗಳಿಗೆ? ಈ ಎಮರ್ಜೆನ್ಸಿ ಡಿಕ್ಲೇರ್ ಮಾಡೋ ಸಂದರ್ಭದಲ್ಲಿ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅನ್ನೋದನ್ನ ಉಲ್ಲಂಘನೆ ಮಾಡಿದ್ರ? ಏನದು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂದ್ರೆ ಏನು? ಮಿಸಾ ಅಂದ್ರೆ ಏನು? 1975 ಮಿಸಾ ಆಕ್ಟ್ ಅಂತ ಒಂದು ಬರುತ್ತೆ, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆಕ್ಟ್ 1975. ಏನಿದು ಅಮೆಂಡ್ ಆಯ್ತಾ? ಏನಿದು? ಇಷ್ಟೆಲ್ಲಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವೀಕ್ಷಕರೇ. ಇನ್ನೂ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಈ ವಿಡಿಯೋನ ಅಥವಾ ಇದ್ರ ಬಗ್ಗೆ ನಾಲೆಡ್ಜ್ ನ ತಿಳ್ಕೊಳ್ಬೇಕಾಗಿರೋ ವಿಚಾರ ಇದು. ಸೊ ವೀಕ್ಷಕರ, ವಿಚಾರಕ್ಕೆ ಬರೋಣ. 1971 ಮಾರ್ಚ್ ಅಲ್ಲಿ ಎಲೆಕ್ಷನ್ ಕಂಡಕ್ಟ್ ಆಗುತ್ತೆ. ಸೊ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶದ ರಾಯಬರೇಲಿನಲ್ಲಿ ಚುನಾವಣೆಗೆ ನಿಲ್ತಾರೆ. ಆ ಚುನಾವಣೆಯಲ್ಲಿ ಬಹುಮತಗಳಿಂದ ಇಂದಿರಾ ಗಾಂಧಿ ಅವರು ಗೆದ್ದೇ ಗೆಲ್ತಾರೆ. ಎಸ್, ಅಫ್ಕೋರ್ಸ್ ಗೆಲ್ಲೇಬೇಕಿತ್ತು, ಯಾಕಂದ್ರೆ ಲೀಡಿಂಗ್ ಪಾರ್ಟಿ ಇತ್ತದು. ಕಾಂಗ್ರೆಸ್ ಆ ಟೈಮಲ್ಲಿ ಚಿರಪರಿಚಿತ, ಮನೆ ಪರಿಚಿತ. ಅವರ ವಿರುದ್ಧವಾಗಿ ನಿಂತಿದ್ದವ್ರು ಯಾರು ಅಂತ ಹೇಳಿದ್ರೆ ರಾಜನಾರಾಯಣಮ್ಮ ವ್ಯಕ್ತಿ. ಅವರು ಆ ಸಂದರ್ಭದಲ್ಲಿ ಚುನಾವಣೆನ ಸೋಲ್ತಾರೆ. ಚುನಾವಣೆ ಸೋಲ್ತಾರೆ ಅಂತ ಹೇಳ್ಬಿಟ್ಟು ಆ ಕ್ಷಣಕ್ಕೆ ಅವರು ಕೈ ಬಿಡ್ಲಿಲ್ಲ. ಇದೇ ವಿಚಾರ ಎಮರ್ಜೆನ್ಸಿ ಡಿಕ್ಲೇರ್ ಆಗಕ್ಕೆ ಒಂದು ಮುಖ್ಯ ಕಾರಣ. ಇದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ ವೀಕ್ಷಕರೇ. ರಾಜನಾರಾಯಣ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಆ ಇಂದಿರಾ ಗಾಂಧಿ ಮೇಲೆ ಹೈಕೋರ್ಟ್ ಅಲ್ಲಿ ಒಂದು ಮನವಿ ಮಾಡ್ತಾರೆ. ಯಾವ ತರ ಮನವಿ ಮಾಡ್ತಾರೆ? 1971ರಲ್ಲಿ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಇಂದಿರಾ ಗಾಂಧಿ ಅವರು ಅಧಿಕಾರನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ 1951 ಏನಿದೆ ಅದನ್ನ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೋರ್ಟ್ಗೆ ಅಪೀಲ್ ಮಾಡ್ತಾರೆ. ಏನಿದೆ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಅಂತ ಹೇಳಿದ್ರೆ, ಬೈ ದ ಪೀಪಲ್, ಫಾರ್ ದ ಪೀಪಲ್, ಫ್ರಮ್ ದ ಪೀಪಲ್ ಅನ್ನೋದು ಏನಿದೆ, ಹಂಗ ಆಗಿಲ್ಲ. ಎಲೆಕ್ಷನ್ ಅವ್ರಿಗೆ ಹೇಗ್ ಬೇಕೋ ಹಾಗೆ ನಡೆಸ್ಕೊಂಡಿದ್ದಾರೆ. ಸೊ ಇದನ್ನ ಅವರು ಕನ್ವೆ ಮಾಡ್ತಾರೆ ಕೋರ್ಟಿಗೆ. ಆ ಹೈಕೋರ್ಟ್ ಏನಂತ ತೀರ್ಪು ಬರುತ್ತೆ ಅಂತ ಹೇಳಿದ್ರೆ, 3 ರಿಂದ 4 ವರ್ಷ ಆದ್ಮೇಲೆ 1975 ಜೂನ್ ಆಸುಪಾಸಲ್ಲಿ 5 ವರ್ಷ, 3-4 ವರ್ಷ ಆದ್ಮೇಲೆ ತೀರ್ಪು ಕೊಡುತ್ತೆ. ಯಾವ ತರ ತೀರ್ಪು ಬರುತ್ತೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಅವರು ಅಧಿಕಾರ ದುರುಪಯೋಗ ಪಡಿಸ್ಕೊಂಡಿದ್ದಾರೆ, ಅದು ಪ್ರೂವ್ ಆಗಿದೆ. ಹಾಗಾಗಿ ಇಂದಿರಾ ಗಾಂಧಿ ಅವರು ಮುಂದಿನ 6 ವರ್ಷಗಳ ಕಾಲ ಯಾವುದೇ ಚುನಾವಣೆಗೆ ಸ್ಪರ್ಧೆ ಮಾಡೋ ಹಾಗಿಲ್ಲ. ಅದರ ಜೊತೆಗೆ ಪ್ರಧಾನಮಂತ್ರಿ ಹುದ್ದೆಯನ್ನು ಆಗಿಂದಾಗ್ಲೇ ತ್ಯಜಿಸ್ಬೇಕು ಅನ್ನೋ ಡಿಕ್ಲರೇಷನ್ ಬರುತ್ತೆ. ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ವೀಕ್ಷಕರೇ, ಗುಜರಾತ್ ಅಲ್ಲಿ ಇಂಟ್ರಿಮ್ ಎಲೆಕ್ಷನ್ ನಡೀತಾ ಇರುತ್ತೆ. ಕಾಂಗ್ರೆಸ್ ಸೋಲನ್ನು ಅನುಭವಿಸುತ್ತೆ, ಜನತಾ ಮೋರ್ಚಾ ಅನ್ನೋ ಪಾರ್ಟಿ ಗೆದ್ಬಿಡುತ್ತೆ. ಅವತ್ತು ಇಂದಿರಾ ಗಾಂಧಿ ಅವರಿಗೆ ಮೈಂಡ್ ಸ್ಟ್ರೈಕ್ ಆಗತ್ತೆ, ಯಾಕೋ ನನ್ನ ಅಧಿಕಾರ ಕುಸಿತಾ ಇದೆ, ನನ್ನ ಚೇರು ಅಳ್ಳಾಡ್ತಾ ಇದೆ ಅಂತ. ಸೊ ಅವಾಗ ಏನ್ ಮಾಡ್ತಾರೆ ಇಂದಿರಾ ಗಾಂಧಿ ಅವರು, ಆ ಒಂದು ಹೈಕೋರ್ಟ್ ತೀರ್ಪನ್ನ ತಗೊಂಡೋಗಿ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಅವ್ರಿಗೆ ಹೇಗ್ ಬೇಕೋ ಹಾಗೆ ಮಾಡ್ಯುಲೇಟ್ ಮಾಡ್ಕೊಂಡಿರ್ತಾರೆ. ಆ ಮಾಡ್ಯುಲೇಷನ್ ತೀರ್ಪು ಹೇಗ್ ಬರುತ್ತೆ ಅಂದ್ರೆ ವೀಕ್ಷಕರೇ, ಯು ಕ್ಯಾನಾಟ್ ಇಮ್ಯಾಜಿನ್. ಪ್ರಧಾನಮಂತ್ರಿಯಾಗಿ ಮುಂದುವರಿಬಹುದು, ಆದರೆ ಲೋಕಸಭೆಯಲ್ಲಿ, ಪಾರ್ಲಿಮೆಂಟ್ ಅಲ್ಲಿ ಯಾವುದೇ ತರ ಚುನಾವಣೆಗೆ ಅರ್ಹರಲ್ಲ. ಪಾರ್ಲಿಮೆಂಟ್ ಒಳಗಡೆ 524 ಜನದ ಒಳಗಡೆ ಯಾವ್ದಾದ್ರು ಒಂದು ಬಿಲ್ ಪಾಸ್ ಆಗ್ಬೇಕು ಅಂದ್ರೆ ಚುನಾವಣೆನ ಕಂಡಕ್ಟ್ ಮಾಡ್ತಾರೆ. ಅಲ್ಲೇ 524 ಜನ ಮೆಜಾರಿಟಿ ಬಂದ್ರೆ ಮಾತ್ರ ಆ ಬಿಲ್ ಪಾಸ್ ಆಗುತ್ತೆ. ಆ ಬಿಲ್ಗಳನ್ನ ಪಾಸ್ ಮಾಡ್ಲಿಕ್ಕೆ ಅಥವಾ ಬೇರೆ ಒಂದು ಸಣ್ಣ ಪುಟ್ಟ ಕರ್ತವ್ಯಗಳಿಗೆ ಅರ್ಹರಿಲ್ಲ. ಆದರೆ ಪ್ರಧಾನಮಂತ್ರಿ ಹುದ್ದೆಯಿಂದ ಮುಂದುವರಿಯಬಹುದು. ಆ ತರ ಬಂದಾಗ ಇಂದಿರಾ ಗಾಂಧಿ ಅವರ ಚೇರು
ಅಲ್ಲಾಡ್ತಾ ಹೋಗುತ್ತೆ. ಇಡೀ ದೇಶದಲ್ಲಿ ಇಂದಿರಾ ಹಠಾವೋ, ಇಂದಿರಾನ ತೆಗೀರಿ ಅನ್ನೋ ವಾಯ್ಸು ಸ್ಟಾರ್ಟ್ ಆಯ್ತಾ ಹೋಗುತ್ತೆ. ಈ ಒಂದು ಸ್ಟಾರ್ಟ್ ಆಗೋ ಸಂದರ್ಭದಲ್ಲಿ ಏನಾಗುತ್ತೆ, ಇಂದಿರಾ ಗಾಂಧಿ ಅವರು ಇದನ್ನ ಯೋಚನೆ ಮಾಡಿ ಸಂವಿಧಾನದಲ್ಲಿರುವ ಆರ್ಟಿಕಲ್ 352ನ ಅಡಾಪ್ಟ್ ಮಾಡ್ತಾರೆ. ನ್ಯಾಷನಲ್ ಎಮರ್ಜೆನ್ಸಿ, ಆರ್ಟಿಕಲ್ 352 ನ್ಯಾಷನಲ್ ಎಮರ್ಜೆನ್ಸಿ, ಆಲ್ ಓವರ್ ಇಂಡಿಯಾ ಎಮರ್ಜೆನ್ಸಿ ಇದೆ. ಆ ಟೈಮಲ್ಲಿ ಪ್ರೆಸಿಡೆಂಟ್ ಆಗಿದ್ದ ಫಕರುದ್ದೀನ್ ಅಲಿ ಅವ್ರನ್ನ ಮಧ್ಯರಾತ್ರಿ ಅವ್ರನ್ನ ಏಳ್ಸಿ ಯಾವುದೇ ತರ ಲೋಕಸಭೆಯಲ್ಲಿ ಡಿಸ್ಕಷನ್ ಮಾಡ್ದನೆ ಡೈರೆಕ್ಟ್ ಡಿಕ್ಲೇರ್ ಮಾಡಿಸ್ತಾರೆ ಪ್ರೆಸಿಡೆಂಟ್ ಕಡೆಯಿಂದ. ಎಲ್ಲಾ ಎಮರ್ಜೆನ್ಸಿನೂ ಪ್ರೆಸಿಡೆಂಟೇ ಡಿಕ್ಲೇರ್ ಮಾಡಬೇಕಾಗಿರೋದು, ವಿತ್ ರೈಟಿಂಗ್ ಥ್ರೂ, ಲಿಖಿತವಾಗಿ ಡಿಕ್ಲೇರ್ ಮಾಡಬೇಕು. ಡೈರೆಕ್ಟ್ ಡಿಕ್ಲೇರ್ ಮಾಡ್ತಾರೆ 1975 ಜೂನ್ 26ರಲ್ಲಿ. ಅಲ್ಲಿಂದ 21 ತಿಂಗಳ ಕಾಲ ಫುಲ್ ನ್ಯಾಷನಲ್ ಎಮರ್ಜೆನ್ಸಿ ಒಳಗಡೆ ನಮ್ಮನ್ನ ಫ್ರೀಡಮ್ ಆಫ್ ಸ್ಪೀಚ್ ಇಲ್ದಾನೆ ಕಟ್ ಹಾಕಿರ್ತಾರೆ ವೀಕ್ಷಕರೇ. ಬರೀ ನಮ್ಮ ಪಬ್ಲಿಕ್ ಮಾತ್ರ ಅಲ್ಲ, ಫ್ರೀಡಮ್ ಆಫ್ ಪ್ರೆಸ್ ನ ಕಟ್ ಹಾಕ್ತಾರೆ. ಯಾರಾದ್ರೂ ಕೂಡ ಪತ್ರಕರ್ತರು ಸರ್ಕಾರದ ವಿರುದ್ಧ ಮಾತಾಡಿದ್ರೆ ಅವರ ಒಂದು ಪತ್ರಿಕೆನೆ ಬ್ಯಾನ್ ಮಾಡ್ತಾ ಇದ್ರು. ಯಾರಾದ್ರೂ ರೆಗ್ಯುಲರ್ ಆಗಿ ಅದನ್ನ ಪ್ರಿಂಟ್ ಮಾಡ್ತಾ ಇದ್ರೆ ಅಲ್ಲಿಗೆ ಎಲೆಕ್ಟ್ರಿಕ್ ಸಪ್ಲೈನೇ ಕಟ್ ಮಾಡ್ತಾ ಇದ್ರು. ಈ ತರ ಎಲ್ಲಾ ಮಾಡಿ 21 ತಿಂಗಳ ಕಾಲ ಪೂರ್ತಿ ಇದೇ ತರ ಆಡಳಿತ ಮಾಡ್ತಾ ಬರ್ತಾರೆ. ಅದ್ರ ಮಧ್ಯೆ ಏನ್ ಮಾಡ್ತಾರೆ ಅಂದ್ರೆ, ಯಾರ್ಯಾರು ಅವ್ರ ವಿರುದ್ಧ ಮಾತಾಡ್ತಾ ಇದ್ರು, ಉದಾಹರಣೆಗೆ ವಾಜಪೇಯಿ ಆಗ್ಲಿ, LK ಅಡ್ವಾಣಿ ಆಗ್ಲಿ, ಜಯಪ್ರಕಾಶ್ ಆಗ್ಲಿ, KL ಆಚಾರ್ಯ ಆಗ್ಲಿ, ಮುರಾರ್ಜಿ ದೇಸಾಯಿ ಆಗ್ಲಿ, ದೇವೇಗೌಡರಾಗ್ಲಿ, ಇವರೆಲ್ಲಾರನ್ನೂ ಕೂಡ ಜೈಲಿಗೆ ಹಾಕಿದ್ರು. ಎಷ್ಟೋ ತಿಂಗಳುಗಳ ಕಾಲ ಜೈಲಲ್ಲಿ ವನವಾಸ ಎದ್ದು ಹೊರಗಡೆ ಬಂದಿದ್ದಾರೆ. ಯಾಕೆ? ಅಧಿಕಾರಕ್ಕೋಸ್ಕರ. ಯಾರ ಅಧಿಕಾರ? ಇಂದಿರಾ ಗಾಂಧಿ ಅವರ ಅಧಿಕಾರ. ಇಷ್ಟೆಲ್ಲ ಆದ್ರೂ ಕೂಡ ಎಮರ್ಜೆನ್ಸಿನ ಹೊರಗಡೆ ತೆಗ್ದಿರ್ಲಿಲ್ಲ ಅವರು. ಯಾವಾಗ ತೆಗಿತಾರೆ ಅನ್ನೋ ವಿಚಾರ ಹೇಳ್ತೀನಿ ಕೇಳಿ ವೀಕ್ಷಕರೇ. 1976 ಬರುತ್ತೆ. ಆ ಸಮಯದಲ್ಲಿ 5 ವರ್ಷ ಇವ್ರ ಟರ್ಮ್ ಮುಗಿಯುತ್ತೆ. ಆದ್ರೂ ಕೂಡ ಇವರು ಎಲೆಕ್ಷನ್ ನ ಕಂಡಕ್ಟ್ ಮಾಡಿರಲ್ಲ. ನಿಮ್ಗೆ ಗೊತ್ತಿದೆಯಲ್ಲ, ಪ್ರತಿ ಸರಿ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗುತ್ತೆ. ಆ 5 ವರ್ಷಕ್ಕೊಂದ್ಸರಿ ಎಲೆಕ್ಷನ್ ಆಗೋದನ್ನ 6 ವರ್ಷ ಆದ್ರೂ ಎಲೆಕ್ಷನ್ ಮಾಡಿರಲ್ಲ. ಅವರು ಆ ಸಿಸ್ಟಮ್ ಹೇಗಿದೆ ಅಂತ ತಿಳ್ಕೊಂಡು ಅದಾಗಿ 1977ರಲ್ಲಿ ಎಲೆಕ್ಷನ್ ಡಿಕ್ಲೇರ್ ಮಾಡ್ತಾರೆ. ಎಲೆಕ್ಷನ್ ಡಿಕ್ಲೇರ್ ಮಾಡಿ ಇಂದಿರಾ ಗಾಂಧಿ ಅವರು ರಾಯಬರೇಲಿ ನಿಲ್ತಾರೆ, ಸಂಜಯ್ ಗಾಂಧಿ ಅವರು ಅಮೇಠಿಯಲ್ಲಿ ನಿಲ್ತಾರೆ. ಅಮೇಠಿಯಲ್ಲಿ ನಿಂತು ಅಟ್ ಎ ಟೈಮ್ ಒಂದೇ ಸರಿ ಸೋತ್ ಬಿಡ್ತಾರೆ ವೀಕ್ಷಕರೇ. 1977ರಲ್ಲಿ ಅವ್ರ ಸೋಲು ಆಗೋಗುತ್ತೆ. ಸೋತಾಗಿ ಎಲೆಕ್ಷನ್ ಆದ ನಂತರ ತುಂಬಾ ಸೀರಿಯಸ್ ವಿಚಾರ ವೀಕ್ಷಕರೇ ಇದು. ಆ ಒಂದು ಎಮರ್ಜೆನ್ಸಿನ ರಿವೋಕ್ ಮಾಡ್ತಾರೆ. ಆ ಎಮರ್ಜೆನ್ಸಿನ ರಿಟರ್ನ್ ತಗೊಳ್ತಾರೆ. ಯಾವಾಗ? ಆಫ್ಟರ್ ಎಲೆಕ್ಷನ್ 1977. ನಮ್ಮ ಜನಕ್ಕೆ ಹೇಗಾಗಿತ್ತು ಅಂದ್ರೆ, ಎಲೆಕ್ಷನ್ ಆಗೋ ಸಂದರ್ಭದಲ್ಲೂ ಕೂಡ ಎಮರ್ಜೆನ್ಸಿ ಇದ್ದಂಗೆ ಎಲೆಕ್ಷನ್ ಹಾಕಿದ್ದಾರೆ. ಯಾವುದೇ ತರ ರೈಟ್ಸ್ ಇಲ್ದಾನೆ, ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಂಗೆ ಇರ್ಲಿಲ್ಲ. ಅಂದ ಸೆನ್ಸ್ ಸರ್ಕಾರದ ವಿರುದ್ಧ, ಯಾರು ರೂಲಿಂಗ್ ಪಾರ್ಟಿ ಇರುತ್ತೆ ಅವ್ರ ವಿರುದ್ಧ. ಹಂಗೇನಾರು ಆಯ್ತು ಅಂದ್ರೆ ಸೀದಾ ಜೈಲೇ. ಮೊದ್ಲೇ ಹೇಳಿದ್ನಲ್ಲ ಆಗ್ಲೇ, ಸೀದಾ ಜೈಲ್ಗೆ ಇತ್ತು. ಇದೆಲ್ಲ ಎಲೆಕ್ಷನ್ ಆದ್ಮೇಲೆ, ಸೋತ ಆದ್ಮೇಲೆ 1977ರಲ್ಲಿ 5ನೇ ಪ್ರಧಾನಿಯಾಗಿ ಮುರಾರ್ಜಿ ದೇಸಾಯಿ ಅವರು ಪ್ರಮಾಣ ವಚನ ತಗೊಳ್ತಾರೆ. ಇದು ನಡೆದಿದ್ದ ಒಂದು ಘಟನೆ. ಇಂದಿರಾ ಗಾಂಧಿ ಅವರು ಅವರ ಅಧಿಕಾರಕ್ಕೋಸ್ಕರನೇ ಮಾಡಿದ್ದು. ಯಾವ್ಯಾವ ಆಕ್ಟ್ ಅನ್ನ ಅಮೆಂಡ್ ಮಾಡಿದ್ರು ಅನ್ನೋ ವಿಚಾರನೂ ಹೇಳಿದೆ. ಎಲ್ಲಾ ವಿಚಾರ ನಿಮ್ಗೆ ಕ್ಲಾರಿಟಿ ಸಿಕ್ತು ಅಂತ ಅನ್ಕೊಳ್ತೀನಿ. ಈಗ ಸಂವಿಧಾನದ ವಿಚಾರಕ್ಕೆ ಬರೋಣ. ಏನಾಗುತ್ತೆ ಅಂದ್ರೆ, ಆರ್ಟಿಕಲ್ 352 ಏನ್ ಹೇಳುತ್ತೆ? ನ್ಯಾಷನಲ್ ಎಮರ್ಜೆನ್ಸಿ. ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಇರುತ್ತೆ? ಪ್ರೆಸಿಡೆಂಟ್ ಕ್ಯಾನ್ ಈಸಿಲಿ ಡಿಕ್ಲೇರ್ ದ ಎಮರ್ಜೆನ್ಸಿ. 1960 ಆಸುಪಾಸು ಇಂಡಿಯಾ ಚೈನಾ ವಾರ್ ಆಯ್ತು. 1971ರಲ್ಲಿ ಇಂಡಿಯಾ ಪಾಕ್ ವಾರ್ ಆಯ್ತು. ಅಲ್ಲೂ ಕೂಡ ನ್ಯಾಷನಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡಿದ್ರು. 1975ರಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ, ಈಗ ಹಿಸ್ಟ್ರಿ ಹೇಳದ್ನಲ್ಲ ಅದು ಆಗಿದೆ. ಆರ್ಟಿಕಲ್ 352 ಇದೆ, ಅದು 3 ಬಾರಿ ನಮ್ಮ ದೇಶದಲ್ಲಿ ಅಡಾಪ್ಟ್ ಆಗಿದೆ. ಅಲ್ಲಿಂದ ಇದುವರೆಗೂ ಆಗಿಲ್ಲ, ಆಗೋದು ಬೇಡ. ಸೊ ಇದು ಒಂದು ಆರ್ಟಿಕಲ್ 352. ಅದಾದ್ಮೇಲಿಂದ ಆರ್ಟಿಕಲ್ 356 ಬರುತ್ತೆ, ಪ್ರೆಸಿಡೆಂಟ್ ರೂಲ್. ಆ ಪ್ರೆಸಿಡೆಂಟ್ ರೂಲ್ ಏನ್ ಹೇಳುತ್ತೆ ಅಂದ್ರೆ, ಯಾವಾಗ ಸ್ಟೇಟ್ ಅಲ್ಲಿ ಗವರ್ಮೆಂಟ್ ನ ನೆಡ್ಸಕ್ ಆಗಲ್ಲ, ಯಾವಾಗ ಗವರ್ಮೆಂಟ್ ವೈಬ್ರೇಟ್ ಆಗುತ್ತೆ ಎಲ್ಲಾ ಸ್ಟೇಟ್ ಅಲ್ಲೂ, ನಮ್ಮ ದೇಶದ ಎಲ್ಲಾ ರಾಜ್ಯದಲ್ಲೂ, ಆ ಸಂದರ್ಭದಲ್ಲಿ ಪ್ರೆಸಿಡೆಂಟ್ ರೂಲ್ ಅಂತ ಕರಿತೀವಿ. ಆ ಪ್ರೆಸಿಡೆಂಟ್ ರೂಲ್ ನ
ಅಡಾಪ್ಟ್ ಮಾಡ್ಬೋದು. ಯಾರು? ಪ್ರೆಸಿಡೆಂಟ್. ಅವಾಗ ನಮ್ಮ ರಾಜ್ಯದಲ್ಲಿ CM ಇರಲ್ಲ, ಯಾವುದೇ ತರ ಮಿನಿಸ್ಟರ್ಶಿಪ್ ಇರಲ್ಲ, ಏನೂ ಇರಲ್ಲ. ಅದನ್ನ ಸ್ಟೇಟ್ ಎಮರ್ಜೆನ್ಸಿ ಅಂತಾನು ಕರೀತಾರೆ. ಅದು ಆರ್ಟಿಕಲ್ 356 ಅಲ್ಲಿ ಇದೆ ಅದು. ಸೊ ಇದನ್ನು ಕೂಡ ಪ್ರೆಸಿಡೆಂಟೇ ಡಿಕ್ಲೇರ್ ಮಾಡಬೇಕು. ಇನ್ನೂ ಒಂದು ಎಮರ್ಜೆನ್ಸಿ ಇದೆ, ಆರ್ಟಿಕಲ್ 360. ಅದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಈ ಫೈನಾನ್ಷಿಯಲ್ ಎಮರ್ಜೆನ್ಸಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, ನಮ್ಮ ದೇಶ ಯಾವಾಗ ಎಕನಾಮಿಕಲಿ ಡೌನ್ವರ್ಡ್ ಆಗುತ್ತೆ, GDP ಗ್ರೋತ್ ಯಾವಾಗ ಡೌನ್ವರ್ಡ್ ಆಗುತ್ತೆ, ಆ ಸಂದರ್ಭದಲ್ಲಿ ಫೈನಾನ್ಷಿಯಲ್ ಎಮರ್ಜೆನ್ಸಿ ಡಿಕ್ಲರೇಷನ್ ಆಗುತ್ತೆ. ಎಲ್ಲಾ ಸರ್ಕಾರಿ ಉದ್ಯೋಗಿಗಳಿಗೆ 30% 40% ಸ್ಯಾಲ್ರಿನಲ್ಲಿ ಕಟ್ ಮಾಡಬೇಕು ಸರ್ಕಾರ ಅಂತ ಡಿಸೈಡ್ ಮಾಡಿದ್ರೆ ಆಲ್ ಆಫ್ ಸಡನ್ ಕಟ್ ಆಗೋಗುತ್ತೆ. ಯಾಕೆ ಅಂತ ಹೇಳಿದ್ರೆ ದೇಶದ ಮುಂದಿನ ಭವಿಷ್ಯಕ್ಕಾಗಿ. ಸೊ ಈ 3 ಆರ್ಟಿಕಲ್ಗಳು ಸಂವಿಧಾನದಲ್ಲಿ ನಿರೂಪಣೆ ಆಗಿದೆ, ಬಹಳ ಅದ್ಭುತವಾಗಿ ನಿರೂಪಣೆ ಆಗಿದೆ. ಈ ವಿಚಾರನ ಕಮೆಂಟ್ ಮಾಡೋರು ಹೇಗ್ ಬೇಕಾದ್ರೂ ತಗೋಬಹುದು. ಆಗಿರೋ ಘಟನೆನ ಮರುಕಳಿಸಿರೋದಷ್ಟೇ. ಯಾವುದೇ ಪಕ್ಷದ ವಿರುದ್ಧವಾಗಿ ಅಥವಾ ವ್ಯಕ್ತಿಯ ವಿರುದ್ಧವಾಗಿ ಅಥವಾ ನಾನು ಯಾವುದೋ ಒಂದು ಪಕ್ಷಕ್ಕೆ ಸೀಮಿತ ಅನ್ನೋ ವಿಚಾರದ ಬಗ್ಗೆ ನಾನು ಮಾತಾಡಿಲ್ಲ. ಹಿಸ್ಟ್ರಿ ತಲುಪಬೇಕು ಬೇರೆಯವ್ರಿಗೆ, ಇದು ಹೆಂಗಿದ್ರು ರಿಪೀಟ್ ಆಗಲ್ಲ ಅನ್ನೋದು ಯೋಚನೆ ಮುಂದೆ ನನಗೆ ಕಾಣಿಸ್ತಾ ಇದೆ. ಈ ತರ ಎಮರ್ಜೆನ್ಸಿಗಳು ಯಾವತ್ತೂ ಬರಲ್ಲ, ಯಾರಿಗೂ ಬರಲ್ಲ ಅಂತ ಯಾವುದೇ ನಮ್ಮ ದೇಶದಲ್ಲಿ. ಹಾಗಾಗಿ ಈ ವಿಚಾರ ನಿಮ್ ಮುಂದೆ ಇಡ್ತಾ ಹೋಗಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.